ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ಲರೂ ಇವತ್ತು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ನೀವು ನನ್ನ ವಿಡಿಯೋಗಳಲ್ಲಿ ಫರ್ಟಿಲೈಸರ್ಗಳು ಹಾಗೆ ಸುಮಾರು ಹೂವಿನ ಗಿಡಗಳ ಬಗ್ಗೆ ಕೇಳಿರ್ತೀರಾ. ಆದರೆ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂಥ ವಿಡಿಯೋವನ್ನು ತೊಗೊಂಡು ಬಂದಿದ್ದೀನಿ. ಹೌದು, ಆಯುರ್ವೇದದಲ್ಲಿ ಬಳಸುವಂಥ ತುಂಬೆ ಗಿಡದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕಂತ ಬಂದಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ತುಂಬೆ ಗಿಡ ಇದು ಅದ್ಭುತ ಔಷಧಗಳ ಆಗರ ಅಂತಲೇ ನಾವು ಕರಿಬೋದು. ತುಂಬೆ ಗಿಡವನ್ನು ಸುಮಾರು ಜನ ನೋಡಿರ್ತೀರ, ಆದರೆ ಇದ್ರ ಬಗ್ಗೆ ಗೊತ್ತಾದರೆ ನಿಮ್ಮ ಮನೆಯಲ್ಲೂ ಕೂಡ ನೀವು ಈ ತುಂಬೆ ಗಿಡವನ್ನು ಬೆಳೆಸೋದು ಗ್ಯಾರಂಟಿ. ಹೌದು, ಇದರಲ್ಲಿ ಹೇರಳವಾಗಿ ಔಷಧೀಯ ಗುಣಗಳಿವೆ. ಹಾಗೆ ಇದನ್ನು ತುಂಬ ಆಯುರ್ವೇದದಲ್ಲಿ ಬಳಸಲಾಗುತ್ತೆ. ಹಾಗೆ ಇದು ಎಲ್ಲೆಂದರಲ್ಲಿ ಬೆಳೆದುಕೊಳ್ಳುವಂಥ ಗಿಡ ಆದ್ದರಿಂದ ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲದೆ ಇರೋ ಕಾರಣ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಇದು ನೆಲದಿಂದ 2 ಅಡಿ ಎತ್ತರದಲ್ಲಿ ಬೆಳೆಯುವಂಥದ್ದು. ಹಾಗೆ ಇದರಲ್ಲಿ ಹೂ ಬಿಡುವಂಥದ್ದು. ಇದು ಶಿವನಿಗೆ ತುಂಬ ಇಷ್ಟವಾದ ಹೂ ಅಂತ ನಾವು ಕರಿತೀವಿ. ಹಾಗೆ ನಾವು ನಿರ್ಲಕ್ಷ್ಯ ಮಾಡೋ ಈ ಪುಟ್ಟ ಗಿಡ ಸಾಕಷ್ಟು ಔಷಧೀಯ ಗುಣಗಳನ್ನ ಹೊಂದಿದೆ. ಇದು ಶಿವನಿಗೆ ಯಾಕೆ ತುಂಬ ಇಷ್ಟವಾಗಿರುವಂಥ ಹೂ ಅನ್ನೋದಕ್ಕೂ ಒಂದು ಕಾರಣ ಇದೆ. ಸಮುದ್ರ ಮಥನದಲ್ಲಿ ಉಕ್ಕಿದ ವಿಷವನ್ನು ಶಿವ ಕುಡಿದಾಗ ಈ ವಿಷ ಏನಿದೆ ಅದು ದೇಹ ಹೊಕ್ಕು ವಿಷದ ಪ್ರಭಾವ ಬೀರುವಾಗ ಈ ವಿಷದ ಪ್ರಭಾವ ಕಡಿಮೆ ಆಗಲಿ ಅಂತ ಈ ಹೂವನ್ನು ಬಳಸಲಾಯಿತು ಅನ್ನೋ ಉಲ್ಲೇಖ ಕೂಡ ಇದೆ. ಹೌದು, ಸಮುದ್ರ ಮಥನ ಟೈಮಲ್ಲಿ ಶಿವ ಕುಡಿದಂಥ ವಿಷದ ಪ್ರಭಾವವನ್ನು ಕಡಿಮೆ ಮಾಡಿರೋವಂಥ ಈ ಹೂವು ಇವಾಗ ಆಯುರ್ವೇದದಲ್ಲಿ ಯೂಸ್ ಮಾಡಲಾಗ್ತಾ ಇದೆ. ಆಯುರ್ವೇದದಲ್ಲಿ ಈ ತುಂಬೆ ಗಿಡವನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಬನ್ನಿ. ನಿಮಗೇನಾದರೂ ಕಾಲು ಊತ ಕೈ ಊತ ಇದ್ದರೆ ಈ ತುಂಬೆ ಗಿಡವನ್ನು ನೀರಿನಲ್ಲಿ ಹೂವಿನ ಮತ್ತು ಕಾಂಡದ ಜೊತೆಗೆ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದಕ್ಕೆ ಬಿಸಿ ಇರುವಾಗಲೇ ಒಂದು ಟವಲನ್ನು ಅದ್ದಿ ಅದರಿಂದ ಊತ ಬಂದಿರೋ ಕಾಲುಗಳಿಗೆ ಅಥವಾ ಕೈಗಳಿಗೆ ಶಾಖ ತಗೊಳ್ಳೋದ್ರಿಂದ ತುಂಬ ನೋವು ಹಾಗೆ ಊತ ಕಡಿಮೆ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಇನ್ನು ನೆಕ್ಸ್ಟ್ ಬಂದು ಚರ್ಮರೋಗ ಸಮಸ್ಯೆ ಇರೋರು, ಅಂದರೆ ಈ ಸೋರಿಯಾಸಿಸ್ ಇರೋರು ಇದನ್ನು ಯೂಸ್ ಮಾಡ್ಬೋದು. ಚರ್ಮರೋಗ, ತುರಿಕೆ, ಸೋರಿಯಾಸಿಸ್ ಈ ರೀತಿ ಪ್ರಾಬ್ಲಮ್ ಇರೋರು ತುಂಬೆ ಗಿಡವನ್ನು ಯಾವ ರೀತಿ ಬಳಸಬೇಕು ಅಂತಂದರೆ ತುಂಬೆ ರಸವನ್ನು ದೇಹಕ್ಕೆ ಹಚ್ಚಿಕೊಂಡು ಕೆಲ ಸಮಯ ಬಿಟ್ಟು ಸ್ನಾನ ಕೂಡ ಮಾಡಬಹುದು. ಸೊ ಇದು ಕೂಡ ಚರ್ಮರೋಗವನ್ನು ಕಡಿಮೆ ಮಾಡುತ್ತೆ. ಹಾಗೆ ಆಯುರ್ವೇದದಲ್ಲಿ ಇದನ್ನು ಶೀತ, ಕಫ, ಕೆಮ್ಮು ಹಾಗೆ ತುಂಬ ಫೀವರ್ ಇರೋರಿಗೂ ಕೂಡ ಇದನ್ನು ಯೂಸ್ ಮಾಡಲಾಗುತ್ತೆ. ಒಂದು ಹಿಡಿ ತುಂಬೆ ಹೂವಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಕುಡಿಯೋದ್ರಿಂದ ಶೀತ, ಕಫ, ಕೆಮ್ಮು ವಾಸಿಯಾಗುತ್ತೆ ಅನ್ನೋದು ಆಯುರ್ವೇದದಲ್ಲಿ ಗೊತ್ತಾಗಿದೆ. ಸೊ ಆಯುರ್ವೇದದಲ್ಲಿ ತುಂಬ ಡಿಮ್ಯಾಂಡ್ ಆಗಿರುವಂಥ ಈ ತುಂಬೆ ಗಿಡವನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಬಳಸಿ. ಇದು ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ. ಆನ್ಲೈನಲ್ಲಿ ನಿಮಗೆ ಲೈವ್ ಗಿಡ ಕೂಡ ಸಿಗುತ್ತೆ. ಹಾಗೆ ಇದರದ್ದು ಪೌಡ್ರು ಕೂಡ ಮಾರ್ತಾರೆ, ಇದರ ಬೇರು ಮಾರ್ತಾ ಇದ್ದಾರೆ. ಸುಮಾರು ರೀತಿಯಾಗಿ ತುಂಬೆ ಹೂವಿನ ಅಥವಾ ತುಂಬೆ ಗಿಡವನ್ನು ನೀವು ಆನ್ಲೈನಲ್ಲಿ ಈ ಪ್ರಾಡಕ್ಟ್ಗಳನ್ನ ನೋಡ್ಬೋದು. ಹಾಗೆ ಇನ್ನೂ ಯಾವುದಕ್ಕೆ ಇದನ್ನು ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ ಅನ್ನೋದಾದರೆ ಅಜೀರ್ಣ ಸಮಸ್ಯೆ ಇರೋರು ಈ ಗಿಡದ ಹೂವನ್ನು ನೀರಿನಲ್ಲಿ ಕುದಿಸಿ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸೇವಿಸೋದ್ರಿಂದ ಅಜೀರ್ಣ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಕೂಡ ಆಯುರ್ವೇದದಲ್ಲಿ ಹೇಳಲಾಗಿದೆ. ಆಯುರ್ವೇದದಲ್ಲಿ ಇದನ್ನು ತುಂಬ ಬಳಸೋದ್ರಿಂದ ಈಗ ಇದಕ್ಕೆ ಆಯುರ್ವೇದದಲ್ಲಿ ತುಂಬ ಹೆಸರಿದೆ. ಹಾಗೆ ಇದು ತುಂಬ ಡಿಮ್ಯಾಂಡಲ್ಲೂ ಕೂಡ ಇದೆ. ಹಾಗೆ ಇದರ ರೇಟ್ ಕೂಡ ತುಂಬ ಜಾಸ್ತಿ ಆಗಿರೋದ್ರಿಂದ ಇದನ್ನು ಆನ್ಲೈನಲ್ಲಿ ಕೂಡ ಇವಾಗ ಸೇಲ್ ಮಾಡ್ತಾ ಇದ್ದಾರೆ. ಇದು ಆ್ಯಂಟಿ ಫಂಗಲ್, ಆ್ಯಂಟಿ ಮೈಕ್ರೋಬಿಯಲ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ಈ ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಮಹತ್ವವನ್ನು ಕೊಡಲಾಗಿದೆ. ಇನ್ನು ನೆಕ್ಸ್ಟ್ ಬಂದರೆ ಈ ಅಸ್ತಮಾ ಏನಿರುತ್ತೆ ಅವ್ರಿಗೂ ಕೂಡ ಇದನ್ನು ಆಯುರ್ವೇದದಲ್ಲಿ ಯೂಸ್ ಮಾಡಲಾಗುತ್ತೆ. ಅಸ್ತಮಾ ಅನ್ನೋದು ಯಾರ್ಯಾರಿಗೆ ಇರುತ್ತೆ ಅವ್ರಿಗೂ ಕೂಡ ಈ ತುಂಬೆ ಗಿಡವನ್ನು ಯೂಸ್ ಮಾಡ್ತಾರೆ ಆಯುರ್ವೇದದಲ್ಲಿ. ಆಯುರ್ವೇದದಲ್ಲಿ ಹೇಳಲಾಗಿದೆ ತುಂಬೆ ಹೂವು ಅಥವಾ ತುಂಬೆ ಗಿಡ ಒಂದು ಅಮೃತ ಇದ್ದಂಗೆ, ಎಲ್ಲ ಔಷಧೀಯ ಗುಣಗಳು ಇದರಲ್ಲಿ ಇದೆ. ಇದನ್ನು ಸುಮಾರು ರೋಗಗಳಿಗೆ ಯೂಸ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಸೊ ತುಂಬೆ ಹೂವನ್ನು ನೀವು ಈಗ ನರ್ಸರಿಗಳಲ್ಲೂ ಕೂಡ ಇದು ಅವೈಲೇಬಲ್ ಇದೆ. ನರ್ಸರಿಗಳಲ್ಲೂ ಕೂಡ ನೀವು ಹೋಗಿ ತುಂಬೆ ಗಿಡ ಕೊಡಿ ಅಂದರೆ ಕೊಡ್ತಾರೆ.
ಇನ್ನು ಇದನ್ನು ಅನೆಮಿಕ್ ಅಂತಂದರೆ ರಕ್ತಹೀನತೆ ಯಾರಿಗಿರುತ್ತೋ ಅವ್ರಿಗೂ ಕೂಡ ಇದನ್ನು ಯೂಸ್ ಮಾಡಲಾಗುತ್ತೆ. ಇದರಿಂದ ರಕ್ತಹೀನತೆ ಕಡಿಮೆ ಆಗುತ್ತೆ, ಹಾಗೆ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ಅನ್ನೋದನ್ನು ಹೇಳಲಾಗಿದೆ. ಇಷ್ಟೊಂದು ಆ್ಯಂಟಿಫಂಗಲ್ ಹಾಗೆ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರುವಂಥ ಈ ತುಂಬೆ ಹೂವನ್ನು ಸುಮಾರು ಜನ ಇವಾಗ ಮನೆಯಲ್ಲಿ ಬೆಳೆಸ್ತಾ ಇದ್ದಾರೆ. ಹಾಗೆ ಇದನ್ನು ಬೆಳೆಸೋದು ಕೂಡ ತುಂಬ ಈಸಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಬಳಸಬೇಕು ಅಂತ. ಹಾಗೆ ಇದನ್ನು ಸೌಂದರ್ಯವರ್ಧಕವಾಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ತುಂಬೆ ಗಿಡವನ್ನು ಒಣಗಿಸಿ ಪೌಡ್ರ್ ಮಾಡಿ ಆ ಪೌಡರನ್ನು ಫೇಸ್ ಪ್ಯಾಕ್ ರೀತಿಯಲ್ಲಿ ಕೂಡ ಇದನ್ನು ಯೂಸ್ ಮಾಡಲಾಗುತ್ತೆ. ಇದರಿಂದ ವಯಸ್ಸಾದಂತೆ ಕಾಣುವಂಥ ಚರ್ಮವನ್ನು ತಡೆಗಟ್ಟಬಹುದು. ಹಾಗೆ ರಿಂಕಲ್ಸ್ ಏನು ಬರುತ್ತೆ, ನರಿಗೆ ಏನು ಬರುತ್ತೆ ಮುಖದಲ್ಲಿ, ಅದನ್ನು ಕೂಡ ತಡೆಗಟ್ಟಬಹುದು ಅನ್ನೋದನ್ನು ಹೇಳಲಾಗಿದೆ. ಹಾಗೆ ಇದನ್ನು ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಈ ಡಾರ್ಕ್ ಸರ್ಕಲ್, ಈ ಸ್ಟ್ರೆಸ್ಸಿಂದ ಒತ್ತಡದಿಂದ ಬರುವಂಥ ಕಣ್ಣಿನ ಸುತ್ತಲೂ ಡಾರ್ಕ್ ಸರ್ಕಲ್ ಏನು ಬರುತ್ತೆ, ಅದಕ್ಕೆ ಈ ಗಿಡದ ರಸಕ್ಕೆ ಹಾಲನ್ನು ಸೇರಿಸಿ ಫೇಸ್ ವಾಶ್ ಮಾಡೋದ್ರಿಂದ ಈ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ. ಹಾಗೆ ಇದನ್ನು ಫೀವರ್ಗೂ ಕೂಡ ಯೂಸ್ ಮಾಡ್ತಾರೆ, ಅಂತಂದರೆ ಜ್ವರಕ್ಕೆ ಕೂಡ ಯೂಸ್ ಮಾಡ್ತಾರೆ. 10 ml ತುಂಬೆ ಗಿಡದ ರಸವನ್ನು 5 ಗ್ರಾಮ್ ಕರಿಮೆಣಸಿನ ಜೊತೆಗೆ ಸೇರಿಸಿ ಸೇವಿಸೋದ್ರಿಂದ ಫೀವರ್ ಅಂತಂದರೆ ಜ್ವರ ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳಲಾಗಿದೆ. ಗಿಡವನ್ನು ಒಣಗಿಸಿ ಪೌಡ್ರ್ ಮಾಡಿ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಕೆಮ್ಮು, ನೆಗಡಿ ಹಾಗೆ ಶೀತ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗಿದೆ. ನೋಡಿ, ಇದು ಸೌಂದರ್ಯವರ್ಧಕವೂ ಹೌದು, ಹಾಗೆ ಸುಮಾರು ಔಷಧೀಯ ಗುಣಗಳಿರೋದ್ರಿಂದ ಸುಮಾರು ರೋಗಗಳಿಗೆ ರಾಮಬಾಣ ಕೂಡ ಹೌದು. ಸೊ ನೋಡಿದ್ರಲ್ಲ ತುಂಬೆ ಗಿಡದ ಉಪಯೋಗ ಏನು, ಆಯುರ್ವೇದದಲ್ಲಿ ಇದನ್ನು ಯಾವ ರೀತಿ ಬಳಸಲಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಅಲ್ವಾ. ಇದೆಲ್ಲ ಡೇಟಾನು ಕೂಡ ನಾನು ಸುಮಾರು ಗೂಗಲಲ್ಲಿ ಸರ್ಚ್ ಮಾಡಿ ಹಾಗೆ ಆಯುರ್ವೇದದಲ್ಲಿ ಯಾವ ರೀತಿ ಇದನ್ನು ಯೂಸ್ ಮಾಡ್ತಾರೆ ಅನ್ನೋದರ ಬೇಸಿಸ್ ಮೇಲೆ ನಿಮಗೆ ಹೇಳಿದ್ದೀನಿ. ಹಾಗಂತ ನೀವು ಯೂಸ್ ಮಾಡಬೇಕು ಅಂತ ಏನಿಲ್ಲ. ಯೂಸ್ ಮಾಡುವ ಮುಂಚೆ ನಿಮ್ಮ ಡಾಕ್ಟರ್ಗಳಿಗೆ, ಆಯುರ್ವೇದ ಡಾಕ್ಟರ್ಗಳಿಗೆ ನಾವು ಇದನ್ನು ಯೂಸ್ ಮಾಡಬಹುದಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಯೂಸ್ ಮಾಡಿ. ಸುಮಾರು ಜನಕ್ಕೆ ಇದು ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸುಮ್ಮನೆ ಒಂದು ವಿಡಿಯೋನ ನೋಡಿ ನೀವು ಯೂಸ್ ಮಾಡೋ ಬದಲು ಇದರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಮ ಡಾಕ್ಟರ್ಗಳಿಗೆ ನೀವು ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಇದನ್ನು ಯೂಸ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮಗೂ ಒಂದು ಮೋಟಿವೇಶನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.